ಜಾಯ್ನ್ ಆದ ತಕ್ಷಣ ಇಲ್ಲೂ ಕೂಡ ಅವ್ರಿಗೆ ಏನಂತಾರೆ ನೀವು ಒಂದು ಅಸಮಾಧಾನತೆಯ ಪೂರಗಳೇ ಎದ್ಕೊಂಡು ನಿಂತ್ಕೊಂಡು ಬಿಟ್ಟವೆ. ಅಲ್ಲಿ ಏನೋ DCM ಇದ್ರು, ಬಟ್ ಇಲ್ಲಿ ನಥಿಂಗ್, ಇಲ್ಲೇನೂ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇವರನ್ನ ಒಂದು ರೀತಿ ಏನಂತೀರ ನೀವು ಮರಿತವ್ರ. ಏನಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ? ಸತೀಶ್ ಜಾರಕಿಹೊಳಿ ಅನ್ನುವಂತಹ ಒಂದು ಅಗಾಧ ಶಕ್ತಿ, ದೊಡ್ಡ ಶಕ್ತಿ, ಇವರು ಸವದಿಯವರನ್ನ ಮಿನಿಸ್ಟರ್ ಮಾಡೋದು ತಡೀತಾ ಇದ್ದಾರಾ? ಎಲ್ಲ ಯಕ್ಷ ಪ್ರಶ್ನೆಗಳ ಉಳಿತಾ ಹೋಗ್ತಾ ಇವೆ. ಎಲ್ಲವರೆಗೂ ಅದೇ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮತ್ತೆ 30ರಿಂದ 31ಕ್ಕೇನೋ ಆಗಬಹುದು ಅನ್ನುವಂತಹ ಒಂದು ಕಿವಿ ಮಾತು. ಅದರಲ್ಲಿ 20 ಜನರ ಲಿಸ್ಟ್ಗಳನ್ನು ಕೊಟ್ಟಿದೆ, 20 ಜನರ ಲಿಸ್ಟ್ಗಳು ರೆಡಿ ಆಗಿವೆ ಅನ್ನುವಂತಹ ಮಾತು. ಇದರಲ್ಲಿ DK ಶಿವಕುಮಾರ್ ಅವ್ರ ಬಣ ಎಷ್ಟು, G ಪರಮೇಶ್ವರ್ ಅವ್ರ ಬಣ ಎಷ್ಟು, ಖರ್ಗೆ ಅವ್ರ ಬಣ ಎಷ್ಟು, ಆಮೇಲೆ ತದನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರ ಬಣ ಬರುತ್ತಾ, ಸತೀಶ್ ಜಾರಕಿಹೊಳಿ ಅವ್ರು ಒಬ್ಬರೇ ಆಗ್ತಾರಾ? ಎಲ್ಲ ಕಾದು ನೋಡಬೇಕಾಗಿರುವಂತಹ ವಿಚಾರಗಳು. ಈಗ ತಕ್ಕ ಮಟ್ಟಿಗೆ ನೋಡೋ ಹಾಗಾದರೆ ಎಕ್ಸಾಕ್ಟಾಗಿ ಎಲ್ಲಿಗೆ ಬಂದು ಹತ್ತಿದೆ ಈ ಪರಿಸ್ಥಿತಿ ತಮ್ಮೆಲ್ಲರ ಮನಸ್ಸಲ್ಲೂ